ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ನೋಯ್ಡಾ ಹಾಗೂ ಗಾಜಿಯಾಬಾದ್ನಲ್ಲಿ ಭೂಕಂಪ ಸಂಭವಿಸಿದೆ. ಗುರುಗ್ರಾಮ ಸೇರಿದಂತೆ ಹಲವು ಕಡೆಗಳಲ್ಲಿ ಭೂಕಂಪಿಸಿದೆ. ಭೂಕಂಪದಿಂದ ಮನೆ ಕಚೇರಿಗಳಿಂದ ಹೊರಗೆ ಓಡಿ ಬಂದಿರುವಂತದ್ದು ಜನ. ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ಪ್ರಬಲ ಭೂಕಂಪ ಕಂಪಿಸಿದೆ. ನೋಯ್ಡಾ ಮತ್ತು ಗಾಜಿಯಾಬಾದ್ನಲ್ಲಿ ಭೂಕಂಪ ಉಂಟಾಗಿದೆ. ಗುರುಗ್ರಾಮ ಸೇರಿದಂತೆ ಹಲವು ಕಡೆಗಳಲ್ಲಿ ಭೂಕಂಪ ಕಂಪಿಸಿರುವಂಥದ್ದು. ಒಂದು ಕಡೆ ಪ್ರವಾಹ, ಮತ್ತೊಂದು ಕಡೆ ದೆಹಲಿಯ ಎನ್ಸಿಆರ್ ಪ್ರದೇಶದಲ್ಲಿ ಪ್ರಬಲ ಭೂಕಂಪ ಕಂಪಿಸಿದೆ. ಗುರುಗ್ರಾಮ ಸೇರಿದಂತೆ ಹಲವು ಕಡೆಗಳಲ್ಲಿ ಭೂಕಂಪಿಸಿದೆ. ದೆಹಲಿಯ ಎನ್ಸಿಆರ್ ಪ್ರದೇಶಗಳಲ್ಲಿ ದೆಹಲಿಯ ಎನ್ಸಿಆರ್ ಹಲವು ಪ್ರದೇಶಗಳಲ್ಲಿ ಈಗ ಭೂಮಿ ಕಂಪಿಸಿರುವಂಥದ್ದು. ಒಂದು ಕಡೆ ಮಳೆ ಪ್ರಮಾಣ ಜಾಸ್ತಿ ಆಗ್ತದೆ, ಪ್ರವಾಹ ಉಂಟಾಗ್ತದೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ಇದೀಗ ಭೂಮಿ ಕಂಪಿಸಿರುವಂಥದ್ದು. ರಿಕ್ಟರ್ ಮಾಪಕದಲ್ಲಿ 4.1ರಷ್ಟು ತೀವ್ರತೆ ದಾಖಲಾಗಿರುವಂಥದ್ದು. ಒಂದು ಕಡೆ ಭಾರಿ ಮಳೆ ಆಗ್ತದೆ, ಮತ್ತೊಂದು ಕಡೆ ಇವತ್ತು ಬೆಳಗ್ಗೆ ದೆಹಲಿ ಮತ್ತು ಹತ್ತಿರದ ಪ್ರದೇಶಗಳಲ್ಲಿ 4.1ರ ತೀವ್ರತೆಯ ಭೂಮಿ ಕಂಪಿಸಿರುವಂಥದ್ದು. ಇದು ದೆಹಲಿಯನ್ನು ಆತಂಕಕ್ಕೆ ದೂಡಿದೆ. ಈ ಬಗ್ಗೆ ಮತ್ತೊಂದು ಕಡೆ ರಾಜಧಾನಿ ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಬುಧವಾರ ಸಂಜೆ ಮಳೆ ಆಗ್ತಾ ಇತ್ತು. ಬೆಳಗ್ಗೆ ನೋಡಿದ್ರೆ, ಅಂದರೆ ಇವತ್ತು ಗುರುವಾರ ಬೆಳಗ್ಗೆ ನೋಡಿದ್ರೆ ಭೂಮಿ ಕಂಪಿಸಿದೆ. ಈ ಮಳೆ ಮಾನ್ಸೂನ್ ಅತ್ಯಂತ ಹೆಚ್ಚಿನ ಮಳೆಯಾಗಿದೆ. ಸುಮಾರು 1 ಗಂಟೆಗಳ ಕಾಲ ರಣಮಳೆ ಆಯಿತು ನಿನ್ನೆ. ಈ ಧಾರಾಕಾರ ಮಳೆ ದೇಶದ ರಾಜಧಾನಿ ಜನರನ್ನ ಸಂಕಷ್ಟಕ್ಕೆ ದೂಡುವಂತಾಗಿದೆ, ಜೊತೆಗೆ ಭಯಭೀತರನ್ನಾಗಿ ಮಾಡಿದೆ. ಈ ನಡುವೆ ಅನೇಕ ಪ್ರದೇಶಗಳಲ್ಲಿ ಭೂಮಿ ಕಂಪಿಸಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಈಗ ಆಲ್ರೆಡಿ ಮಳೆಯಿಂದ ಮತ್ತೊಂದು ಕಡೆ ಭೂಮಿ ಕಂಪಿಸಿ ರಾಜಧಾನಿ ದೆಹಲಿಯ ಜನತೆಯನ್ನ ಇದೀಗ ಆತಂಕಕ್ಕೆ ದೂಡಿರುವಂಥದ್ದು. ರಿಕ್ಟರ್ ಮಾಪಕದಲ್ಲಿ ತೀವ್ರತೆ 4.4ರಷ್ಟು ದಾಖಲಾಗಿದೆ. ಬೆಳಗ್ಗೆ ಸುಮಾರು 9.4ರ ಸಮಯದಲ್ಲಿ ಆಗಿರುವಂಥದ್ದು. ಅಂದ್ರೆ 9:04 ಸುಮಾರಿಗೆ ಭೂಮಿ ಕಂಪಿಸಿದೆ. ಸುಮಾರು 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ಅನುಭವ ರಾಷ್ಟ್ರ ರಾಜಧಾನಿ ದೆಹಲಿಯ ಜನರು ಅನುಭವಿಸಿದ್ದಾರೆ. ಒಂದ್ ಕಡೆ ಮಳೆ ಪ್ರವಾಹದ ಸ್ಥಿತಿ, ಜನಜೀವನ ಆಲ್ರೆಡಿ ಅಸ್ವಸ್ಥರಾಗಿದ್ದಾರೆ. ಮತ್ತೊಂದು ಕಡೆ ನಿನ್ನೆಯೆಲ್ಲ ಭಾರಿ ಮಳೆಯಾಗಿ ಇವತ್ತು ಬೆಳಗ್ಗೆ ನೋಡಿದ್ರೆ ಭೂಮಿ ಕಂಪಿಸಿದೆ. ದೆಹಲಿ ಹಾಗೂ ಎನ್ಸಿಆರ್ ಪ್ರದೇಶಗಳಲ್ಲಿ ಸುಮಾರು 9 ಗಂಟೆ ಸಮಯದಲ್ಲಿ ಬೆಳಗ್ಗೆ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ ಭೂಮಿಯ ಕಂಪನದ ತೀವ್ರತೆಯನ್ನು ತಿಳಿದುಕೊಳ್ಳುವಂತಹ ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ದಾಖಲಾಗಿದೆ. नीचे के फ्लोर्स पे तो झटके महसूस कम होते हैं, लेकिन जो हाई राइज ऊपर की तरफ रहते हैं उनको काफ़ी ज़्यादा झटके महसूस होते हैं। सुबह जब आज भूकंप आया तो आप उस टाइम क्या थे? हम तो जस्ट बेड से उठे थे और एकदम से हिलने लगा था, तो हमें बड़ा डर गए। फिर अभी कुछ दिन पहले भी आया था तो उसमें भी काफ़ी डर से गए। तो भूकंप के झटके तो एनसीआर में आते ही रहते हैं, तो इसके लिए हमें मॉक ड्रिल वगैरह करके रेडी रहना चाहिए कि कभी ऐसा आए तो हम बचाव कर सकें या अपने आप को बचा सकें। बहुत तेज झटके थे उसके, बहुत तेज रफ्तार थी भूकंप की उसकी। आप उस टाइम कहाँ थे? उस टाइम में दुकान पर खड़ा हुआ था, दुकान में ऐसा लग रहा था कोई हिला रहा है दुकान को पकड़ के। और लोग भी थे कुछ? और लोग भी थे, वो कह रहे कि आज जमीन क्यों हिल रही है ये। हाँ जी, पता चला था। मैं इसी कंपनी में काम करता हूँ, तो कुछ सेकंड के लिए ऐसा लगा जो धरती हिली बहुत तेज से एकदम, तो हम सब लोग बाहर आ गए। पूरा एकदम हिल गए, थोड़ी धरती से हिला था पूरा, तो हमें पता लग गया था। तो हम सारे लोग, सारे जितने फैक्ट्री में थे सब बाहर आ गए। नीचे के फ्लोर्स पे तो झटके महसूस कम होते हैं, लेकिन जो हाई राइज ऊपर की तरफ रहते हैं उनको काफ़ी ज़्यादा झटके महसूस होते हैं। सुबह जब आज भूकंप आया तो आप उस टाइम क्या थे? हम तो जस्ट बेड से उठे थे और एकदम से हिलने लगा था, तो हमें बड़ा डर गए।